ಸರ್, ಸತ್ಯ ನಿಮ್ಮನ್ನ ಹೊರಗಡೆ ನೋಡಿ ದೊಡ್ಡದಾಗಿ ಜಗಳ ಮಾಡಿದ್ಲು ಸರ್. ಮೇಲರ್ಗೂ ಹೋಗ್ತಿ ನಿಂತಿದ್ದಾಳೆ. ಅವರು ಹೊರಗಡೆ ಇದ್ರೆ ತಾನೇ ಸಮಸ್ಯೆ. ಸುಮ್ನೆ ಒಳಗೆ ಹಾಕೋ, ಅವಾಗೇನು ಸಮಸ್ಯೆ ಇರಲ್ಲ. ಸರ್, ಅದು ಬಂದು ಏಯ್, ನೀನ್ ಪೊಲೀಸು, ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ಏನೋ ಒಂದು ಕೇಸ್ ತೆಗ್ದು ಹಾಕೋ. ಓಕೆ ಸರ್. ಓಕೆ. ಸತ್ಯ, ಸತ್ಯ ಚೆನ್ನಾಗಿ ಸಂಪಾದನೆ ಮಾಡಿರೋ ಹಾಗಿದೆ. ಸತ್ಯ, ಸತ್ಯ. ಏನ್ ಸರ್ ಇಲ್ಲಿವರೆಗೂ ಬಂದಿದ್ದೀರಾ? ಆ ಹುಡುಗರ್ನೇನಾದ್ರೂ ಅರೆಸ್ಟ್ ಮಾಡಿದ್ರಾ? ಸತ್ಯನ ಅರೆಸ್ಟ್ ಮಾಡಕ್ಕೆ ನಾನಿಲ್ಲಿಗೆ ಬಂದಿರೋದು. ನಿನ್ ಮಗಳನ್ನ ಕರಿಯಮ್ಮ, ಬೇಗ ಕರಿಯಮ್ಮ ಅವಳನ್ನ. ಸರ್, ಏನಾಯ್ತು ಸರ್? ಯಾಕೆ ಹೇಗೆ ಕೂಗ್ತಾ ಇದ್ದೀರಾ? ಅಬಾಬಾಬಾಬಾಬಾಬಾ, ಏನ್ ಡ್ರಾಮಾ ಆಡ್ತೀರಾ ಮೇಡಮ್ ನೀವು? ಮಾಡೋದು ಬ್ರಾದಲ್ ಬಿಸ್ನೆಸ್ ಆದ್ರೂ ಕೂಡ ಯಾರಿಗೂ ಏನು ಡೌಟ್ ಬರ್ದಿರೋ ಹಾಗೆ ಮುಚ್ಚಿಡಕ್ಕೆ ಅಂತ ಬೇರೆಯವ್ರ ಮೇಲೆ ಕೇಸ್ ಹಾಕೋದು. ಬ್ರಾದಲ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಬ್ರಾದಲ್ ಕೇಸಾ? ಏನ್ ಹೇಳ್ತಿದ್ದೀರಾ ಸರ್? ಸ್ಟೇಷನ್ಗೆ ನಡಿ, ಹೇಳ್ತೀನಿ. ನೋಡು ಸತ್ಯ, ನಿನ್ನ ಅರೆಸ್ಟ್ ಮಾಡೋದಕ್ಕೇನೆ ಬಂದಿರೋದು. ಅಲ್ಲ ಸರ್, ನನ್ ಮಗಳು ಆತರ ಹುಡುಗಿ ಅಲ್ಲ. ಈಗಾಗ್ಲೇ ದುರ್ಘಟನೆ ನಡೆದಿದೆ. ಆ ನೋವಲ್ಲೇ ಇದ್ದಾಳೆ ಸರ್. ದಯವಿಟ್ಟು ಬಿಟ್ಬಿಡಿ ಅವಳನ್ನ, ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ. ಇಲ್ಲಿ ಹೇಳ್ಬೇಡಮ್ಮ, ಕೋರ್ಟ್ಗೆ ಬಂದು ಹೇಳವೆಲ್ಲ. ನೋಡು ನೀ ನೋಡುವೋ ದೇವರೇ, ನೋಡು ನೀ ದೇವರೇ, ಇದು ನಿನ್ನ ಲೀಲೆ ಏನು? ನೋಡು ನೀ ದೇವರೇ, ಇದು ನಿನ್ನ ಲೀಲೆ ಏನು? ನಿನ್ನ ಲೀಲೆ ಏನು? ಅವಳ ಮೇಲೆ ಸುಳ್ಳು ಆರೋಪ ಹಾಕಿ ಅರೆಸ್ಟ್ ಮಾಡಿದೀರಾ ಸರ್. ನಾವು ಬೆವರು ಸುರಿಸಿ ದುಡಿಯೋಂತವ್ರು, ದೇಹ ಮಾರ್ಕೊಂಡ್ ಬದುಕುವಂತ ಜನ ಅಲ್ಲ ಸರ್ ನಾವು. ನ್ಯಾಯ ಬೇಕು ಅಂತ ಹೋರಾಡಿದ್ದು ನಿಮ್ ಪ್ರಕಾರ ಅದು ತಪ್ಪಾ? ಅವ್ರು ಕೊಟ್ಟಿರೋ ದುಡ್ಡಿಸ್ಕೊಂಡು ಅನ್ಯಾಯ ಮಾಡಬೇಡಿ ಸರ್. ಈ ರೀತಿ ಎಲ್ಲ ಮಾಡಬೇಡಿ ಸರ್. ಪ್ಲೀಸ್ ಸರ್. ಸಮಾಧಾನ ಸಮಾಧಾನ ಸಮಾಧಾನ. ನನ್ನ ಮಾತು ಕೇಳು. ನಿನ್ನ ಮಗಳು ಎಲ್ಲಾರ ಜೊತೆ ಮಲಗಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ಗೊತ್ತಾಯ್ತಾ? ಅವಳ ಜೊತೆ ಮಲ್ಕೊಂಡಿರೋರೆಲ್ಲ ಆ ಸೆಲ್ನಲ್ಲಿದ್ದಾರೆ. ಏಯ್, ಅವಳು ಪತಿವ್ರತೆ ಏನೋ? ನನ್ನ ಹತ್ರ ಹಂಗೆ ಸರ್ ಮಲಗಿದ್ದು. ಮತ್ತೆ ನೀನೇನ್ ಹೇಳ್ತೀಯೋ? ಇಲ್ದೇನೆ ಮಾಡೋದೇ ಇಲ್ಲ ಅಂತ ತುಂಬಾ ಹಠ ಮಾಡ್ತಾ ಇದ್ಲು ಸರ್. ಬರೀ ಕಿವಿ ಮುಚ್ಕೊಳ್ಳೋದಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ. ಇವಾಗ ಗೊತ್ತಾಯ್ತಲ್ವಾ ಅವಳನ್ನ ಯಾಕೆ ಅರೆಸ್ಟ್ ಮಾಡಿದೆ ಅಂತ? ಮತ್ತೆ ನಿನ್ನ ಮಗಳು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳಂತಲ್ಲ, ಒಂದು ವಾರ ಎಂಜಾಯ್ ಮಾಡಿ ಕಳಿಸ್ಕೊಡ್ತೀನಿ. ಸರ್, ಹೀಗೆಲ್ಲ ಮಾತಾಡಬೇಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಹಿಂಗೆಲ್ಲ ಮಾಡಬೇಡಿ. ಹೋಗಮ್ಮ ಪ್ಲೀಸ್ ಸರ್. ಸರ್ ಪ್ಲೀಸ್ ನಾನು ಹೇಳಿ, ಬೇಗ ಚಾಚಿ ರೆಡಿ ಮಾಡೋ. ಸರ್ ಸರ್ ಸರ್, ಅಯ್ಯೋ.
ಶೂಟ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿಂದ. ನೋಡು ನೀ ದೇವರೇ ಇದು ನಿನ್ನ ಲೀಲೆಯೇನು ನೋಡು ನೀ ದೇವರೇ ಇದು ನಿನ್ನ ಲೀಲೆಯೇನು ನೋಡಮ್ಮ ಸತ್ಯ, ಹೇಳಿ ಸರ್. ನಿನ್ ಚಿಕ್ಕಮ್ಮ 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 ನಮ್ಮ ಸಾಹೇಬ್ರು ಗನ್ನ ಕದ್ದುಬಿಟ್ಟು ನಿನ್ ರೇಪ್ ಮಾಡಿದ ಹುಡುಗರ್ನೆಲ್ಲ ಕೊಂದುಬಿಟ್ಟಿದ್ದಾರೆ. ಅದಾದ್ಮೇಲೆ ಅದೇ ಗನ್ನಲ್ಲೇ ತಮ್ಮಗ್ ತಾವೇ ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರಮ್ಮ. ನೀನೇನು ಯೋಚನೆ ಮಾಡಬೇಡಮ್ಮ, ನಿನ್ಗೆಲ್ಲ ಒಳ್ಳೇದಾಗತ್ತೆ. ಆ ಸುದ್ದಿ ನಿಜಾನೇ. ನಿನ್ ಚಿಕ್ಕಮ್ಮ ಸತ್ತೋದ್ಲು, ಮಾರ್ಚರಿನಲ್ಲಿದ್ದಾಳೆ. ಇವಾಗ ಏನ್ ಮಾಡೋಣ? ಸರ್, ಒಂದೇ ಒಂದ್ಸಲ ಕಳಿಸ್ಕೊಡಿ ಸರ್. ನಿಮ್ಮ ಕೈ ಮುಗಿತೇನೆ ಸರ್. ಒಂದೇ ಒಂದ್ಸಲ ಚಿಕ್ಕಮ್ಮನ್ ನೋಡ್ಬೇಕು ಸರ್. ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಚಿಕ್ಕ ವಯಸ್ಸಿಂದ ಅವರೇ ನನ್ನ ಬೆಳೆಸಿದ್ದು ಸರ್. ಪ್ಲೀಸ್ ಸರ್, ಕೊನೆದಾಗ ಒಂದ್ಸಲ ನೋಡ್ತೀನಿ ಸರ್. ಕಾಲ್ ಮುಗಿತೀನಿ ಸರ್. ಪ್ಲೀಸ್ ಸರ್. ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ? ಹ್ಯಾಪಿಯಾಗಿ ನೀವು ಹೋಗ್ಬೋದು. ಸರಿ ಸರ್. ಒಂದೇ ಒಂದ್ಸಲ ನನ್ನ ಜೊತೆ ಕಮಿಟ್ ಆಗೋ. ಒಂದೇ ಒಂದು ಸಲ ಸಾಕಷ್ಟೇ. ಒಂದೇ ಒಂದ್ಸಲ ಸ್ಯಾಟಿಸ್ಫೈ ಮಾಡು, ಸಾಕಷ್ಟೇ. ಪ್ಲೀಸ್ ಸರ್, ಒಂದೇ ಒಂದ್ಸಲ ಚಿಕ್ಕಮ್ಮನ್ ನೋಡ್ತೀನಿ ಸರ್. ಪ್ಲೀಸ್ ಸರ್. ಇಲ್ಲ ಅಂತಂದ್ರೆ ನಿನ್ ಚಿಕ್ಕಮ್ಮನ ಹೆಣನ ಕಾರ್ಪೊರೇಷನ್ ಅವರು ಅನಾಥ ಹೆಣ ಅಂತ ಟ್ರೀಟ್ ಮಾಡ್ತಾರೆ. ಜ್ಞಾಪಕ ಇಟ್ಕೋ. ನಿಮ್ ಕೈ ಮುಗಿತೀನಿ ಸರ್. ಒಂದ್ಸಲ ಕಳಿಸ್ಕೊಡಿ ಸರ್. ಸರ್ ಪ್ಲೀಸ್ ಸರ್, ನಿಮ್ ಕಾಲ್ ಮುಗಿತೀನಿ. ಪ್ಲೀಸ್ ಸರ್, ಕಳಿಸ್ಕೊಡಿ ಸರ್. ಪ್ಲೀಸ್ ಸರ್, ಕಳಿಸ್ಕೊಡಿ. ಒಂದೇ ಒಂದ್ಸಲ ಪ್ಲೀಸ್ ಸರ್, ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ಒಂದೇ ಒಂದ್ಸಲ ಕಳಿಸ್ಕೊಡಿ ಸರ್. ಪ್ಲೀಸ್ ಸರ್, ಕಳಿಸ್ಕೊಡಿ ಸರ್. ಒಂದೇ ಒಂದ್ಸಲ ನೋಡ್ಬಿಡ್ತೀನಿ. ಪ್ಲೀಸ್ ಸರ್, ಕಳಿಸ್ಕೊಡಿ ಸರ್. ಪ್ಲೀಸ್ ಸರ್, ಚಿಕ್ಕಮ್ಮನ್ ನೋಡ್ಬೇಕು. ಒಂದೇ ಒಂದ್ಸಲ ನೋಡ್ಬೇಕಾ ಬೇಡವಾ? ನೋಡ್ಬೇಕು ಸರ್, ನೋಡ್ಬೇಕು. ಪ್ಲೀಸ್ ಸರ್.